ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಶಾಸಕ ರಾಜೀವ್ ಕಿಡಿಕಾರಿದ್ದಾರೆ. ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಪಿ ರಾಜೀವ್ ಅವರು ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ, ನಾವಿರೋದೇ ನಿಮ್ಮ ರಾಜೀನಾಮೆ ಕೊಡಿಸೋದಿಕ್ಕೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಿಗೆ ಪಿ ರಾಜೀವ್ ಕಾಲೆಳೆದಿದ್ದಾರೆ. ಸುಪಾರಿ ಕೊಡುವ ಸಚಿವರನ್ನ ಹೇಗೆ ಇಟ್ಕೊಳ್ತೀರಿ ನೀವು ಸಂಪುಟದಲ್ಲಿ ಹೇಗ್ರೆ ಇಟ್ಕೊಳ್ತೀರಾ ಸಿದ್ದರಾಮಯ್ಯನವರೇ ಅಂತ ಹೇಳಿ ಸಿದ್ದರಾಮಯ್ಯಂಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಪಿ ರಾಜೀವ್. ಇದೇನಾ ನಿಮ್ಮ ಸಿದ್ಧಾಂತ ಅಂತ ಪ್ರಶ್ನಿಸಿದ್ದಾರೆ. ಒಂದು ನಾಯಿ ಕುಂಟ್ಕೊಂಡು ನಡೆದ್ರೆ ಅದರ ಬಗ್ಗೆ ಮಾತನಾಡುವಂತಹ ಸಚಿವ, ಒಬ್ಬ ವ್ಯಕ್ತಿ ರೈಲ್ವೆ ಹಳಿಗೆ ತನ್ನ ತಲೆಯನ್ನ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಅದರ ಬಗ್ಗೆ ಮಾತನಾಡುವಂತಹ ಮನುಷ್ಯತ್ವವನ್ನ ಯಾಕೆ ಕಳ್ಕೊಂಡ್ರು ಅನ್ನುವಂಥದ್ದು ನನ್ನ ಪ್ರಶ್ನೆ. ಎಲ್ಲದರಲ್ಲೂ ಮೂಗು ತೂರಿಸುವಂತಹ ಕೆಲಸದ ಒತ್ತಡದಲ್ಲಿ ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ ಅನ್ನ ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಅದು ಡೈಯಿಂಗ್ ಡಿಕ್ಲರೇಷನ್, ಆ ಡೆತ್ ನೋಟ್ ಅನ್ನ ವ್ಯವಧಾನದಿಂದ ಓದುವಂತಹ ತಾಳ್ಮೆನೂ ಕೂಡ ಅವರಿಗೆ ಇರ್ಲಿಕ್ಕಿಲ್ಲ. ಈ ಡೆತ್ ನೋಟ್ ನಲ್ಲಿ ಸುಪಾರಿ ಕೊಡುವಂತವರು ಈ ಸರ್ಕಾರದ ಮಂತ್ರಿಮಂಡಲದ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ. ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ, ಈ ಸರ್ಕಾರದಲ್ಲಿ ಸುಪಾರಿ ಯಾರಿಂದ ಕೊಡಲಾಗಿದೆ? ಮುಂದುವರೆದು ಹೇಳ್ತಾರೆ, ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ. ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ? ನೀವು ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ, ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರು, ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದ್ರೂ ಬುದ್ಧಿ ಹೇಳಿ. ಸಿದ್ದರಾಮಯ್ಯನ ಸಿದ್ಧಾಂತ ಜಾರಿಯಲ್ಲಿದೆ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ಮ ಸಿದ್ದರಾಮಯ್ಯನ ಸಿದ್ಧಾಂತ?